ಎಲ್ಲ ಮಾಡಿಸಿ ಅವ್ರು ಆಗಿನ ಕಾಲದಾಗೆ ಮಾಡಿರೋದು ಸರ್. ಇದು ಬ್ರಿಟಿಷರ ಕಾಲಕ್ಕಿಂತ ಹಿಂದ್ಲದು 47ನೇ ಇಸ್ವಿಗಿನ್ನೂ 37ನೇ ಇಸ್ವಿದು ಸರ್. ಇದು ನೆಲ್ಲಿನಾಗೆ ಒಂದು 4-5 ವೆರೈಟಿ ನೆಲ್ಲಿ ಹಾಕಿದ್ದೀವಿ. ಮಲ್ಬೆರಿ ಹಾಕಿದ್ದೀನಿ, ಲಾಂಗಾನ್ ಹಾಕಿದ್ದೀನಿ, ಲಾಂಗ್ ಸಾಟ್ ಹಾಕಿದ್ದೀನಿ, ಆಮೇಲೆ ಐಸ್ ಕ್ರೀಮ್ ಬೀನ್ಸ್ ಅಂತ ಒಂದು ಹಾಕಿದ್ದೀನಿ, ಮಲ್ಬಾರ್ ಚೆಸ್ನೆಟ್ ಅಂತ ಹಾಕಿದ್ದೀವಿ, ಆಮೇಲೆ ಇನ್ನೊಂದು ಬ್ಲ್ಯಾಕ್ಬೆರಿ ಜಾಮ್ ಅಂತ ಹಾಕಿದ್ದೀನಿ. ಅದೇ ಯಡಿಯೂರಪ್ಪ ಇವರೆಲ್ಲ ನನಗೆ ಕೃಷಿ ಪ್ರಗತಿಪರ ರೈತ ಮಹಿಳೆ ಅಂತ ಹೇಳಿ ನಮ್ಮ ತುಮಕೂರು ಜಿಲ್ಲೆಗೆ ನನ್ನ ಆಯ್ಕೆ ಮಾಡಿ ಅವರು ನನಗೆ ಪ್ರಶಸ್ತಿ ಪ್ರದಾನ ಮಾಡಿದ್ರು. ಬನ್ನಿ ಸರ್, ಬನ್ನಿ. ನಮ್ಮ ಮನೆ ವಸ್ತು ಸಂಗ್ರಹಾಲಯ ಇದ್ದಂಗೆ ನಮ್ಮ ಮನೆ ಇದೆ. ಅದನ್ನು ಹಳೇದು ಯಾರು ಹಿರಿಯರು ಏನೇನು ಬಿಟ್ಟೋಗಿದ್ರ ಅದನ್ನೆಲ್ಲ ಉಳಿಸಿ ಅದನ್ನು ಪ್ರಿಸರ್ವ್ ಮಾಡಿ ಮುಂದಿನ ತಲೆಮಾರಿಗೆ ನಮ್ಮ ಹಿರಿಯರೆಲ್ಲ ಹೆಂಗೆ ಬದುಕಿ ಬಾಳಿದ್ರು, ಯಾವ ಥರ ಇದ್ದರು ಅನ್ನೋ ಒಂದೇ ಒಂದು ತೋರಿಸ್ಬೇಕು ಅನ್ನೋ ಉದ್ದೇಶಕ್ಕೇ ಯಾವುದು ವೇಸ್ಟ್ ಮಾಡ್ದಂಗೆ ನಾವು ಹಳೆ ವಸ್ತುಗಳನ್ನೆಲ್ಲ ಇಟ್ಕೊಂಡಿದ್ದೀನಿ. ಬನ್ನಿ, ಇದು ನಮ್ಮ ದೀಪದ ಕಲೆಕ್ಷನ್ನೇ ಬೇಕಾದಷ್ಟಿದೆ. ಇನ್ನಿಂದ ಒಂದು 2-3 ತಲೆಮಾರಿನಿಂದ ಮಣ್ಣಿನ ದೀಪ ಆಗಲಿ, ಈ ಹಿತ್ತಾಳಿ ದೀಪಗಳಾಗಲಿ ಏನೇನು ಬಳಸ್ತಿದ್ರು ಆ ಥರದ್ದೆಲ್ಲನ ಇಟ್ಟಿದ್ದೀವಿ. ಹಿಂದಿನ ಕಾಲದ್ದು ಏನೈತೋ ಇದನ್ನೆಲ್ಲ ಪ್ರತಿಯೊಂದು ನಾವು ಯಾವುದು ವೇಸ್ಟ್ ಮಾಡ್ದಂಗೆ ಇದನ್ನು ಮಾಡಿದ್ದೀವಿ. ಇದು ತಿರುಪು ಚಂಬಿರ್ಬೋದು. ಅದೇ ಮೊದಲೆಲ್ಲ ನೀರು ತಗೊಂಡೋಗೋಕ್ಕೆ ತುಪ್ಪ ಹಾಕಿಕ್ಕಕ್ಕೆ ಎಲ್ಲ ಮಾಡ್ತಿದ್ರು. ಅದನ್ನು ನಾವು ಇದನ್ನು ಹಂಗೆ ಪ್ರಿಸರ್ವ್ ಮಾಡಿ ವೇಸ್ಟ್ ಮಾಡ್ದಂಗೆ ಇವನ್ನ ಕೊಟ್ಬಿಟ್ಟು ಎಲ್ಲರೂ ಸ್ಟೀಲ್ ಪಾತ್ರೆಗಳು ತರ್ತಾರೆ. ನಾವು ಅದನ್ನು ಮಾಡಲಿಲ್ಲ. ಅವನ್ನೆಲ್ಲನೂ ಒಟ್ಟಿಗೆ ಇಟ್ಟು ಇಲ್ಲಿ ಇದನ್ನು ಮುಂದಿನ ತಲೆಮಾರಿಗೆ ತೋರ್ಸೋಕ್ಕೆ ಅಂತ ಹೇಳಿ ಇದನ್ನು ಮಾಡಿದ್ದೀವಿ ಸರ್. ಇದಿರ್ಬೋದು, ಈ ಲ್ಯಾಂಪ್ ಇರ್ಬೋದು, ಈ ದೀಪಗಳಿರ್ಬೋದು, ಈ ಥರದ್ದೆಲ್ಲ ಸುಮಾರು ಇವನ್ನೆಲ್ಲ ನಾವು ದೀಪಗಳಲ್ಲೇ ಮಣ್ಣಿನ ದೀಪ ಇರ್ಬೋದು, ಈ ಥರದ್ದೆಲ್ಲ ಕಳಶ ಇರ್ಬೋದು, ಪ್ರತಿಯೊಂದನ್ನು ವೇಸ್ಟ್ ಮಾಡ್ದಂಗೆ ಇಕ್ಕಿದ್ದೀವಿ. ಚೊಂಬುಗಳಿರ್ಬೋದು, ಮೊದಲೆಲ್ಲ ಇದರಲ್ಲೇ ನೀರೆಲ್ಲ ಕುಡಿತಿದ್ದಿದ್ದು, ಈ ಥರದ್ದು ಇದನ್ನು ಮಾಡಿದ್ದೀವಿ. ಅದೇ ಇದು ಎಲ್ಲ ಬ್ರಿಟಿಷರ ಕಾಲದ್ದು ಊಟದ್ದು. ಇದು ಬೇರೆ ಕಡೆ ಹೋದಾಗ ಎಲ್ಲಾದರೂ ತೀರ್ಥ ಸ್ಥಳಗಳಿಗೆ ಹೋದಾಗ ಇದರಲ್ಲಿ ಊಟ ಎಲ್ಲ ತಗೊಂಡು ಹೋಗಿ ಇಟ್ಕೊಂಡು ಇದನ್ನು ಮಾಡ್ತಿದ್ರು. ಕಲಾಯಿನೂ ಐತೆ, ಕೆಡ್ದಂಗೂ ಅವರು ಹಿಂದಿನ ಕಾಲದವ್ರು ಮಾಡ್ಯವ್ರೆ. ಇದು ಸುಮಾರು ಇದು ಬ್ರಿಟಿಷರ ಕಾಲದ್ದು ಸರ್. ಇದು ಸ್ವಾತಂತ್ರ್ಯಕ್ಕಿಂತ ಮುನ್ನ ಮಾಡಿರೋದು, ತುಂಬ ಚೆನ್ನಾಗಿದೆ. ಈಗ ಇದು ಅಷ್ಟೇ ಇರ್ಬೋದು. ಇಡ್ಲಿ ಪಾತ್ರೆ ಹಿಂದಿನ ಕಾಲದಲ್ಲೆಲ್ಲ ಹಿತ್ತಾಳಿನಲ್ಲೇ ಪಾತ್ರೆನಲ್ಲೇ ಇಡ್ಲಿ ಮಾಡ್ತಿದ್ದಿದ್ದು, ಅದನ್ನು ಇಟ್ಟಿದ್ದೀವಿ. ಇದು ತಾಮ್ರ ಒಳ್ಳೆಯದು ಅಂತ ಹೇಳಿ ಆ ತಾಮ್ರದ್ದು ಸ್ವಲ್ಪ ಆ ತಾಮ್ರದ್ದು ಕಳೆಯದಲ್ಲೇ ಇಟ್ಕೊಂಡಿದ್ದೀವಿ. ಇದಿರ್ಬೋದು, ಕೊಡಪಾನ ಇರ್ಬೋದು, ಇವೆಲ್ಲ ಸುಮಾರು ವಸ್ತುಗಳನ್ನ, ಈ ಕೊಡಪಾನ ಇರ್ಬೋದು, ಆಗಿನ ಕಾಲದ್ದು ಇವೆಲ್ಲನ ಅವನ್ನ ಇಟ್ಟಿದ್ದೀವಿ. ಆಮೇಲೆ ನೆಕ್ಸ್ಟು ಇದು ಒಂದು ಬೀಗ ಸರ್. ಇದು ಈ ಬೀಗ ನಮ್ಮ ಅವ್ಗ ಕಾಲದಲ್ಲಿ ಇರೋ ಬೀಗ. ಇದು ಆಗಿನ ಕಾಲದಲ್ಲೇ ಇದನ್ನೇ ಈ ಥರ ತೆಗೆದುಬಿಟ್ಟು ಬೀಗ ಹಾಕಿ ಕಬ್ಬಿಣದ್ದೇ ಬೀಗ ಹಾಕಿರೋರಂತೆ. ಅದನ್ನು ನಾವು ನಮ್ಮ ಮನೇಲೇ ಇತ್ತು, ವೇಸ್ಟ್ ಮಾಡ್ದಂಗೆ ಅದನ್ನು ಇಟ್ಕೊಂಡಿದ್ದೀವಿ. ಅದು ಕೀ ಇಲ್ಲ, ಕೀ ಇತ್ತು, ಏನೋ ಆಗೋಗೈತೆ ಸರ್. ಹಂಗೆ ಈ ಥರ ಹಾಕ್ಬಿಟ್ಟು ಇಲ್ಲಿ ಕೀ. ಆಮೇಲೆ ಇದಿರ್ಬೋದು, ನಾನು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಮಾಡ್ತಿದ್ದೆ. ಟೋಪಿ, ಇದು ಅಡಿಕೆ ಹಾಳೆದು ಸರ್. ನಾನು ಸುಮಾರು 25 ವರ್ಷ 30 ವರ್ಷ ನಾನು ಅಡಿಕೆ ಹಾಳೆದು ಉದ್ಯಮ ಮಾಡುತ್ತಿದ್ದೀನಿ. ಅದನ್ನೆಲ್ಲ ತಮಿಳ್ನಾಡಿಗೆ ಕಳಿಸ್ತಾಯಿದ್ದೀನಿ. ಕೆಲವೊಂದು ಅದನ್ನು ಒಂದು ಇರಬೇಕು ನಮ್ಮ ಮನೆಗೆ, ನಾನು ಮಾಡೋ ಉದ್ಯಮದ್ದು ನೆನಪಾಗಿರಬೇಕು ಅಂತ ಹೇಳಿ ಇದನ್ನೊಂದು ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಇದು ಲ್ಯಾಟಿನ್ಗಳಿರ್ಬೋದು, ಅದನ್ನು ಇಟ್ಟಿದ್ದೀವಿ. ಆಮೇಲೆ ನೆಕ್ಸ್ಟು ನಮ್ಮ ತಾತ ನಮ್ಮ ಅಮ್ಮನ ಅಪ್ಪ ಇದರಲ್ಲಿ ಊಟ ಮಾಡ್ತಿದ್ರಂತೆ. ಇದು ಕಂಚಿನ ತಟ್ಟೆ, ಅದು ತುಂಬ ಆರೋಗ್ಯಕ್ಕೂ ಒಳ್ಳೆಯದು ಅಂತ ಅಂದರು. ಹಂಗಾಗಿ ನೆನಪಿಗೆ ಅವ್ರ ಹತ್ರ ಇಸ್ಕೊಂಡು ಬಂದು, ನಾನು ನೀವೆಲ್ಲ ಕಳೀತೀರ ನಮಗೆ ಕೊಡ್ರಿ, ನಿಮ್ಮ ನೆನಪಾಗಿ ಇಟ್ಕೊಂತೀವಿ ಅಂತ ಹೇಳಿ ಅದನ್ನು ತಂದು ಇಟ್ಕೊಂಡಿದ್ದೀನಿ.
ಸುಮಾರು ಇದೆ ಸರ್ ನನ್ನ ಹತ್ರ. ಇವೆಲ್ಲ ಇವು ಬಕೀಟ್ ಇರ್ಬೋದು, ಇದು ಶಾವಿಗೆ ಅದು ಮೇಲ್ಗಡೆ ಶಾವಿಗೆದು ಒತ್ತದು ಶಾವಿಗೆ ಹರಳಿರ್ಬೋದು. ಸುಮಾರು ಈಗ ಇದು ಜಾಮೂನ್ ಬಟ್ಲುಗಳು, ಇದು ಅಲ್ಲ ಕಾಪರ್ ಅಲ್ಲ ಸರ್, ಬ್ರಾಸು, ಒಳಗಡೆ ಕಲಾಯಿ ಇದೆ. ಮೊದಲಿನ ಕಾಲದಲ್ಲಿ ಅದೇ ಜಾಮೂನ್ ಥರ ಏನಾದರೂ ಹಾಕೋಕ್ಕೆ ಎಲ್ಲ ಅವರು ಸ್ವೀಟ್ ಕಿಟ್ಟು ಪಾಯಸ ಆ ಥರದ್ದು ಹಾಕಕ್ಕೆ ಕೊಟ್ಟಿದ್ರಂತ. ಇದನ್ನೆಲ್ಲ ಇದೆ ಬ್ರಿಟಿಷರ ಕಾಲದ್ದೇ ಇದು. ಸುಮಾರು ಇಲ್ಲಿ ಇಶ್ವಿನೂ ಹಾಕ್ಯವ್ರೆ, ಇಲ್ಲೆಲ್ಲೋ ಹಾಕ್ಯವ್ರೆ. ಕಲಾ ಎಲ್ಲ ಆಗಿದೆ. ಎಷ್ಟು ಸಾಧ್ಯನೋ ಒಂದು 5-6 ಜನ ಇದರಲ್ಲಿ ಊಟ ಮಾಡ್ಬೋದು ಸರ್. ಈಗ 4-5 ಬಟ್ಲುಗಳಿದೆ. ಇದು ಸಾರು, ಅನ್ನ, ಸಾರು, ಪಲ್ಯ, ಪಾಯಸ, ಇನ್ನು ಬೇರೆ ಏನಾದರೂ ಇಡೋದನ್ನು ಏನು ಪ್ರಿಸರ್ವ್ ಮಾಡಿರು, ಏನು ಕೆಡ್ದಂಗೆ ಕಲಾ ಎಲ್ಲ ಮಾಡಿಸಿ ಅವ್ರು ಆಗಿನ ಕಾಲದಾಗೆ ಮಾಡಿರೋದು ಸರ್. ಇದು ಬ್ರಿಟಿಷರ ಕಾಲಕ್ಕಿಂತ ಹಿಂದ್ಲದು 47ನೇ ಇಸ್ವಿಗಿನ್ನೂ 37ನೇ ಇಸ್ವಿದು ಸರ್. ಇಲ್ಲಿದೆ 37ನೇ ಇಸ್ವಿದು. ನಮ್ಮ ಸ್ವತಂತ್ರ ಬರೋದಕ್ಕಿಂತ 10 ವರ್ಷ ಹಿಂದಿಂದು ಇದು. ಅವರೆಲ್ಲ ಅವ್ರ ಹಿಂದಿನದ್ದು ಯಾಕೆ ಕಳಿಬೇಕು ಅಂತ ಹೇಳಿ ನಾವು ಎಲ್ಲವುದು ಇದನ್ನು ಮಾಡ್ಕೊಂಡು ಹೋಗಿದ್ದೀವಿ ಸರ್. ಇದು ಚೊಂಬುಗಳು, ನಮೂನೆ ಚೆಂಬು 5-6 ಚೊಂಬುಗಳಿದೆ ಇದರಲ್ಲಿ. ಸುಮಾರು ಇವೆಲ್ಲನೂ ಅಷ್ಟೇ ಫುಲ್ಲು. ನಾವು ಇದೆಲ್ಲ ನಾನು ಮಾಡಿರೋದು. ಕಾಫಿ ಇದು ನಮ್ಮ ಇದು ಕೋಕೋನಟ್ ಸೆಲ್ನಲ್ಲಿ ಕಾಫಿಗೆ ಬೇರೆ ಬೇರೆ ಏನಕ್ಕೆಲ್ಲ ಕ್ರಾಫ್ಟು ನಾವೇ ಸ್ವಂತ ಮಾಡ್ಕೊಂಡಿರೋದಿದ್ದು. ಇಲ್ಲ ಕಾಪರಲ್ಲ, ಅದು ಇದ್ರದ್ದೇ. ಅದಕ್ಕೂ ಇದನ್ನು ಮಾಡ್ಯವ್ರೆ. ಅದು ಕಲೆ ಎಲ್ಲ ಮಾಡಿ ಈಗ ಹುಳಿ ಬಿಡಬಾರ್ದಲ್ಲ ಸರ್, ಏನಾದರೂ ಹಾಕಿದ್ರೆ ಹುಳಿ ಬಿಡ್ದಂಗೆ ಇದರಲ್ಲೆಲ್ಲನ ಇಡ್ಲಿ ಮಾಡಂಗೆ ಮಾಡ್ಯವ್ರೆ. ಇನ್ನು ಅದು ಈಗಲೂ ಮಾಡ್ಬೋದು ಇದರಲ್ಲೆಲ್ಲ. ಸುಮಾರು ಎಕ್ಸಾಟಿಕ್ ಫ್ರೂಟ್ಸ್ ಬೆಳೆದಿದ್ದೀನಿ. ಬಾಳೆಗೆ 5-6 ವೆರೈಟಿ ಮಾಡಿದ್ದೀವಿ. ಸಪೋಟದಾಗ 5-6 ವೆರೈಟಿ, ಮೂಸಂಬಿ, ಕಿತ್ತಲೆ, ಸಪೋಟ, ಮಾವೇ 50 ಗಿಡ ಐತೆ, ಸಪೋಟ ಒಂದು 50 ಗಿಡ ಐತೆ, ಹುಣಸೆ ಒಂದು 50 ಗಿಡ ಐತೆ. ಆಮೇಲೆ ಎಕ್ಸಾಟಿಕ್ ಫ್ರೂಟ್ಸು ಬನಾನಾದಾಗೆ 5-6 ವೆರೈಟಿ ಮಾಡಿದ್ದೀನಿ. ಪಪ್ಪಾಯ ಇರ್ಬೋದು. ಆಮೇಲೆ ಕಬ್ಬಿನಲ್ಲೇ 2-3 ವೆರೈಟಿ ಇದೆ ಕಬ್ಬು. ಆಮೇಲೆ ನೆಕ್ಸ್ಟು ತರಕಾರಿ ಹೆಂಗೆ ಬೆಳಿಬೋದು ಅಂತಲೂ ಮಾಡಿದ್ದೀವಿ ಇಲ್ಲಿ, ನಮ್ಮ ಮನೆಯವ್ರು ತೋರಿಸಿರ್ಬೇಕು. ಆಮೇಲೆ ನೆಕ್ಸ್ಟು ಸ್ಟ್ರಾಬೆರಿ, ಬ್ಲೂಬೆರಿ, ಬ್ಲ್ಯಾಕ್ಬೆರಿ, ಇದು ಪ್ರತಿಯೊಂದು ಎಕ್ಸಾಟಿಕ್ ಫ್ರೂಟ್ಸು, ಸ್ಯಾಂತೋಲ್ ಇರ್ಬೋದು, ಆಮೇಲೆ ರಂಬುಟಾನ್ ಇರ್ಬೋದು, ಸೇಬ್ ಇರ್ಬೋದು, ಆಮೇಲೆ ಸೀತಾಫಲ, ರಾಮಫಲ, ಲಕ್ಷ್ಮಣ ಫಲ, ಆ ಥರದ್ದು ಎಲ್ಲ ಔಷಧಿದು ಕೆಲವೊಂದು ಬೆಳೆದಿದ್ದೀನಿ. ಆಮೇಲೆ ನೆಕ್ಸ್ಟು ಮರ್ಸೇಬು, ಮಲಯನ್ ಆಪಲ್ಲು, ವಾಟ್ರ್ ಆಪಲ್ಲೇ 5-6 ವೆರೈಟಿ ವಾಟ್ರ್ ಆಪಲ್ ಬೆಳೆದಿದ್ದೀನಿ. ಟೋಟಲ್ ಎಲ್ಲ ವೆರೈಟಿನೂ ಸೇರಿಸಿ ಒಂದು 500 ಇದೆ. ಒಟ್ಟು ವೆರೈಟಿನಾಗೆ ಒಂದು 150 ವೆರೈಟಿ ಐತೆ ಸರ್. ನನ್ನ ಗಿಡ ಇರೋದೇ ಒಂದು 500 ಗಿಡ ಅವೆ. ಅಂದರೆ ಇವಾಗ ಮಾವೆ 50 ಐತೆ, ಸಪೋಟ 50 ಐತೆ, ಹುಣಸೆ 50 ಐತೆ, ಬೇರೆ ಬೇರೆ ಇವಾಗ ಸೀಬೆ ಗಿಡಗಳೇ ಒಂದು 10 ಸೀಬೆ ಗಿಡ ಅವೆ. ಹಲಸೈತೆ, ಹಲಸೆ ಒಂದು 15 ವೆರೈಟಿ ಹಲಸೈತೆ. ಆಮೇಲೆ ನೆಕ್ಸ್ಟು ಈ ಥರದ್ದು ಬೇರೆ ಬೇರೆ ಸಸ್ಯನೆಲ್ಲ ನಮ್ಮಲ್ಲೇನು ಹಾಕುತ್ತೋ ಆ ಥರದ್ದೆಲ್ಲ ಹಾಕಿದ್ದೀವಿ. ಮರ್ಸೇಬ್ ಇರ್ಬೋದು, ದ್ರಾಕ್ಷಿ ಇರ್ಬೋದು, ಆಮೇಲೆ ದಾಳಿಂಬೆ ಇರ್ಬೋದು. ಆಮೇಲೆ ಸುಮಾರು ಹಲಸಿನಾಗೆ 15 ವೆರೈಟಿ ಹಾಕಿದ್ದೀನಿ. ವಿಯೆಟ್ನಾಮ್ ಸೂಪರ್ ಅರ್ಲಿ ಅಂತ ಬಂದಿದೆ ಅದು. ಆಮೇಲೆ ಚಕ್ಕೋತದಾಗೆ ಒಂದು 3-4 ವೆರೈಟಿ ಹಾಕಿದ್ದೀವಿ. ಒಳಗಡೆನೂ ಕೆಂಪು, ಹೊರಗಡೆನೂ ಕೆಂಪು, ಆ ಥರದ್ದು ಹಾಕಿದ್ದೀವಿ. ಸ್ವೀಟ್ ಎಲ್ಲ ಸ್ವೀಟ್ ಬರೋದೆಲ್ಲ ಹಾಕಿದ್ದೀವಿ. ಆಮೇಲೆ ಪ್ಯಾಷನ್ ಫ್ರೂಟ್ ಹಾಕಿದ್ದೀವಿ, ಬ್ಲೂಬೆರಿ ಹಾಕಿದ್ದೀನಿ, ಮಲ್ಬೆರಿ ಹಾಕಿದ್ದೀನಿ, ಆಮೇಲೆ ಸೋಂಪು ಗಿಡ ಹಾಕಿದ್ದೀನಿ,
ಆಮೇಲೆ ಇನ್ನೊಂದು ಸುಮಾರು ವೆರೈಟಿ ಸರ್ ಅದು ಹಾಕಿದ್ದೀನಿ. ಆಮೇಲೆ ಬ್ರೆಡ್ ಫ್ರೂಟ್ ಇರ್ಬೋದು, ಬಟರ್ ಫ್ರೂಟ್ ಇರ್ಬೋದು, ಮಲಯನ್ ಆಪಲ್ ಹಾಕಿದ್ದೀನಿ, ಬಿಲ್ವಹಣ್ಣು ಅಂತ ಹಾಕಿದ್ದೀವಿ. ಅದು ಬನಾರಸ್ ಕಾಶಿ ಎಲ್ಲ ಅದ್ರ ಜ್ಯೂಸ್ ಎಲ್ಲ ತುಂಬ ಫೇಮಸ್ಸು, ಅದನ್ನು ನಾನು ಹಾಕಿದ್ದೀನಿ. ಬಿಲ್ವಹಣ್ಣು, ಬೆಲ್ವತ್ತೆ ಹಣ್ಣು ಹಾಕಿದ್ದೀವಿ. ಆಮೇಲೆ ರುದ್ರಾಕ್ಷಿ ಗಿಡ ಹಾಕಿದ್ದೀನಿ, ಜಮ್ನೇರ್ಲೆ ಹಾಕಿದ್ದೀನಿ. ಜಮ್ನೇರ್ನಾಗೆ 4-5 ವೆರೈಟಿ ಜಮ್ನೇರ್ಲೆ ಹಾಕಿದ್ದೀವಿ. ಇದು ನೆಲ್ಲಿನಾಗೆ ಒಂದು 4-5 ವೆರೈಟಿ ನೆಲ್ಲಿ ಹಾಕಿದ್ದೀವಿ. ಮಲ್ಬೆರಿ ಹಾಕಿದ್ದೀನಿ, ಲಾಂಗಾನ್ ಹಾಕಿದ್ದೀನಿ, ಲಾಂಗ್ ಸಾಟ್ ಹಾಕಿದ್ದೀನಿ. ಆಮೇಲೆ ಐಸ್ ಕ್ರೀಮ್ ಬೀನ್ಸ್ ಅಂತ ಒಂದು ಹಾಕಿದ್ದೀನಿ, ಮಲ್ಬಾರ್ ಚೆಸ್ನಟ್ ಅಂತ ಹಾಕಿದ್ದೀವಿ. ಆಮೇಲೆ ಇನ್ನೊಂದು ಬ್ಲ್ಯಾಕ್ಬೆರಿ ಜಾಮ್ ಅಂತ ಹಾಕಿದ್ದೀನಿ. ಹಿಂಗೆ ಸುಮಾರು ಒಟ್ಟು ತಳಿ ಅದೇ 150 ತಳಿ ಇದೆ ಸರ್ ನನ್ನ ಹತ್ರ. ಅದೇ ಎಲ್ಲ ಎಕ್ಸಾಟಿಕ್ ಫ್ರೂಟ್ಸೇ ಒಂದು 100 ಮೇಲಿದೆ, ಎಕ್ಸಾಟಿಕ್ ಫ್ರೂಟ್ಸೇನೆ. ಅದರಲ್ಲೇ ನಾನಾ ಥರದ್ದು, ನಾನು ಎಲ್ಲೇನೋ ರವಲೇನಿಯಾ ಅಂತ ಬರುತ್ತೆ, ಆಮೇಲೆ ಸುಮಾರು ಲಂಬ ಅಂತ ಬರುತ್ತೆ. ಕಿತ್ಲೆಗೆ ಸುಮಾರು ವೆರೈಟಿ ಹಾಕಿದ್ದೀವಿ. ಕಿತ್ಲೆ, ಮೂಸಂಬಿ, ಎರಳಿಕಾಯಿ, ನಿಂಬೆಹಣ್ಣು, ಆ ಥರದ್ದೆಲ್ಲ ಹೋದರೆ ನುಗ್ಗೆ ಗಿಡ, ಆಮೇಲೆ ಬನಾನಾ, ಪಪ್ಪಾಯಿ ಹಾಕಿದ್ದೀವಿ. ಸುಮಾರು ವೆರೈಟಿ ಪಪ್ಪಾಯಿ ಹಾಕಿದ್ದೀವಿ. ಆಮೇಲೆ ಲವಂಗ ಹಾಕಿದ್ದೀವಿ, ಚಕ್ಕೆ ಹಾಕಿದ್ದೀವಿ, ಆಲ್ ಸ್ಪೈಸ್ ಹಾಕಿದ್ದೀವಿ. ಆ ಥರದ್ದೆಲ್ಲ ಸುಮಾರು ಹಾಕಿದ್ದೀವಿ. ಎಕ್ಸಾಟಿಕ್ ಫ್ರೂಟ್ಸ್ ಅಂತೂ ಸುಮಾರು ಅಲ್ಲೇ ಬಂದಿದೆ ನಮಗೆ. ವಾಟ್ರ್ ಆಪಲ್ಲೆಲ್ಲ ತುಂಬ ಚೆನ್ನಾಗಿ ಬಂದೈತಿ. ವಾಟ್ರ್ ಆಪಲ್ಲಾಗೆ ಸುಮಾರು ವೆರೈಟಿ. ಆಮೇಲೆ ಪ್ಲಮ್ ಇರ್ಬೋದು, ಪೀಚ್ ಇರ್ಬೋದು, ಇವೆಲ್ಲ ಚೆರಿಗಳು. ಚೆರಿನಾಗೆ 6 ವೆರೈಟಿ ಚೆರಿ ಹಾಕಿದ್ದೀನಿ. ಮಣ್ಣಿನೆಲ್ಲ ಟೆನ್ನಿಸ್ ಬಾಲ್ ಚೆರಿ ಹಾಕಿದ್ದೀನಿ. ಆಮೇಲೆ ಇದೆಲ್ಲ ಹಾಕಿದ್ದೀನಿ, ಕೊರಂಡೋ ಚೆರಿ ಹಾಕಿದ್ದೀನಿ. ಸುಮಾರು ವೆರೈಟಿ ಚೆರಿಗಳು ಹಾಕಿದ್ದೀನಿ, 5-6 ವೆರೈಟಿ ಚೆರಿ ಹಾಕಿದ್ದೀನಿ. ಕ್ರಿಂಗ್ಲಿಂಗಾಲ್ ಚೆರಿ ಇರ್ಬೋದು. ಆಮೇಲೆ ಪ್ಲಮ್ನಾಗೆ ಫಾರೆಸ್ಟ್ ಪ್ಲಮ್ಮು, ಗವರ್ನರ್ ಪ್ಲಮ್ಮು, ಆ ಥರದ್ದು ಹಾಕಿದ್ದೀನಿ. ಆಮೇಲೆ ಮಿಲ್ಕ್ ಫ್ರೂಟ್ ಹಾಕಿದ್ದೀವಿ, ಎಗ್ ಫ್ರೂಟ್ ಹಾಕಿದ್ದೀವಿ. ಈ ಸುಮಾರು ಹಣ್ಣಿನ ಗಿಡಗಳು ಅಷ್ಟಾಗಿದೆ. ಹೂವಿನ ಗಿಡ ಬೇಕಾದಷ್ಟು, ಬೋಗನ್ನೆಲ್ಲ ಇರ್ಬೋದು, ವೆರೈಟಿ ಮಲ್ಲಿಗೆದಾಗೆ 5-6 ವೆರೈಟಿ ಮಲ್ಲಿಗೆ ಹಾಕಿದ್ದೀನಿ. ದಾಸವಾಳ ಒಂದು 20 ಕಲರ್ ದಾಸವಾಳ ಹಾಕಿದ್ದೀವಿ. ಸುಮಾರು ಗಿಡಗಳು ಹಾಕಿದ್ದೀವಿ ಸರ್. ಬ್ರೆಡ್ ಫ್ರೂಟು, ಬಟರ್ ಫ್ರೂಟು ಐತೆ ನನ್ನ ಹತ್ರ. ಸಂಪಿಗೆಗೆ 2-3 ವೆರೈಟಿ ಸಂಪಿಗೆ ಹಾಕಿದ್ದೀವಿ. ಮೌಲ್ಯವರ್ಧನೆ ಮಾಡಿರೋದು ನಾನು. ಇದನ್ನು ಯಾರಿಗೂ ತೋರಿಸಿರಲಿಲ್ಲ ಹೆಚ್ಚಿಗೆ. ನಾನು ಕೆಲವೊಂದು ನಮ್ಮಲ್ಲಿ ಸಿಗೋವನ್ನೇ ಮೌಲ್ಯವರ್ಧನೆ ಮಾಡಿ ನಾವು ಇದನ್ನು ಮಾಡಿದ್ದೀವಿ ಸರ್. ಇದು ಎಣ್ಣೆ ಇರ್ಬೋದು. ನಾನು ಸುಮಾರು ಎಣ್ಣೆನೇ ಕಾಯಿಸಿ ನಮ್ಮಲ್ಲಿ ಸಿಗೋ ದಾಸವಾಳ ಇರ್ಬೋದು, ಕರ್ಬೇವಿನ ಸೊಪ್ಪು ಇರ್ಬೋದು, ಮೆಂತ್ಯ ಇರ್ಬೋದು, ಪ್ರತಿಯೊಂದನ್ನು ಹಾಕಿ ಇದು ಕೂದಲು ಉದ್ರದಂಗೆ, ಕೂದಲು ಬೆಳೆಯೋಂಗೆ, ಕಪ್ಪಾಗಂಗೆ ಎಲ್ಲ ಇದನ್ನೊಂದು ಎಣ್ಣೆ ತಯಾರಿಸಿ ನಾವೇ ಆ ಎಣ್ಣೆ ಯೂಸ್ ಮಾಡ್ತಾಯಿದ್ದೀವಿ. ಇವಾಗೆಲ್ಲ ಹೋಗಿ ಆದಿವಾಸಿಗಳು ಕೊಟ್ಟರು ಅಂತ ಹೇಳಿ 1000 ರೂಪಾಯಿ 2000 ರೂಪಾಯಿ 1 ಲೀಟ್ರ್ ತರ್ತಾರೆ. ನಾವೇ ಯಾಕೆ ನಮ್ಮ ಮನೆಗೆ ಮಾಡಬಾರ್ದು ಅಂತ ಒಂದೆಲ್ಗ ಇರ್ಬೋದು, ಪ್ರತಿಯೊಂದನ್ನು ಹಾಕಿ ಮೌಲ್ಯವರ್ಧನೆ ಮಾಡಿ ಇದನ್ನು ಮಾಡಿದ್ದೀವಿ. ಕಾಡಿಗೆ ಇರ್ಬೋದು, ಇದು ಕಾಡಿಗೆ ನೋಡಿ, ನಮ್ಮಲ್ಲೇ ಸಿಗ ಕಾಡಿಗೆನ ಇದನ್ನು ಮಾಡಿ ಇಟ್ಟಿದ್ದೀವಿ. ಎಷ್ಟು ಚೆನ್ನಾಗಿದು. ಹೋಗಿ ಇವಾಗ ನಮಗೂ ಹಾನಿಕಾರಕ, ಇದಕ್ಕೂ ಇದೇನಿಲ್ಲ. ನಮ್ಮಲ್ಲೇ ಸಿಗೋ ನಂದಿ ಬೆಟ್ಲುನಲ್ಲಿ ಇದನ್ನು ಮಾಡಿ ನಾನು ಕಾಡಿಗೆ ತಯಾರಿಸಿರೋದು. ಅದೇನು ಮಾಡಿರು ಹೋಗೋದೇ ಇಲ್ಲ ನೋಡಿ ಸರ್. ಇದು ಹೋಮ್ ಮೇಡು. ನೋಡಿ. ಆಮೇಲೆ ಇದು ನಾವು ಲಿಫ್ಟಿಕ್ಕು ಮರ ನಂದು ಐತದು, ಜಟ್ರಾ ಸೀಡ್ಸ್ ಅಂತನ. ಆ ಸೀಡ್ಸ್ನ ತೆಗೆದು ಒಣಗಿಸಿ ಅದನ್ನು ಚೆನ್ನಾಗಿ ಪುಡಿ ಮಾಡಿ ತುಪ್ಪದಲ್ಲಿ ಹಾಕಿ ಇದನ್ನು ಮಾಡಿದರೆ ನಾವು ಲಿಫ್ಟಿಕ್ಕಿಗಿನ್ನ ಏನು ಕಡಿಮೆ ಅಲ್ಲ. ಇದು ಲಿಫ್ಟಿಕ್ಕು ನಾವು ಇದನ್ನು ಆಹಾರಕ್ಕೂ ಬಳಸ್ಕೋಬೋದು. ಇವಾಗ ಕೆಮಿಕಲ್ಸ್ ಇವನ್ನೆಲ್ಲ ರಾಸಾಯನಿಕಗಳನ್ನ ಹಾಕಿ ಕೃತಕ ಬಣ್ಣ ಮಾಡ್ತಾರೆ. ನಾವೇ ಯಾಕೆ ಇದನ್ನೆಲ್ಲ ಮಾಡೋದು? ಆಹಾರಕ್ಕೂ ಬಳಸ್ಬೋದು, ನಾವು ಹೆಣ್ಮಕ್ಳು ಹಚ್ಚಕ್ಕೂ ಇದನ್ನು ಬಳಸಿ ಯೂಸ್ ಮಾಡ್ಬೋದು. ಲಿಫ್ಟಿಕ್ದು ನನ್ನ ಗಾಣ ಇದೆ, ಗಾಣದಿಂದ ಎಣ್ಣೆಗಳು ಮಾಡ್ತೀನಿ. ಹಂಗೆ ಇವಾಗ ಪ್ರತಿಯೊಂದನ್ನು ಮೌಲ್ಯವರ್ಧನೆ ಮಾಡಿ ನಮ್ಮಲ್ಲಿ ಏನು ಸಿಗುತ್ತೋ ಅದನ್ನೆಲ್ಲ ಮಾಡಿದ್ದೀನಿ. ಆ ಕಡೆ ಮೇಲೊಂದು ಅಡಿಕೆ ಇದು ಕುರಂಬಾಳೆ ಅಂತ ಸಿಗುತ್ತಲ್ಲ, ಅದನ್ನು ನಾನೇ ಇದನ್ನು ಮಾಡಿ
ಅದನ್ನೆಲ್ಲ ಕ್ರಾಫ್ಟ್ ಮಾಡಿರೋದು. ಇದು ಜಿಲ್ಲಾ ಮಟ್ಟದ್ದು ಸಾಧಕ ರೈತ ಪ್ರಶಸ್ತಿ ಅಂತ ನಮಗೆ ಇವರು ಕೊಟ್ಟಿದ್ದು. ಸೂಪರ್ ಸ್ಟಾರ್ ರೈತ ಅಂತ ವಿಜಯ ಕರ್ನಾಟಕದವರು ಎರಡೂ ಕೊಟ್ಟರು. ಸೂಪರ್ ಸ್ಟಾರ್ ರೈತ, ಸಾಧಕ ಪ್ರಶಸ್ತಿ ಎರಡೂ ಅವರೇ ಕೊಟ್ಟಿದ್ದು. ನಮ್ಮ ಕುಂಚಿಟಿಗರ ಸಂಘದಿಂದ ಕುಂಚಶ್ರೀ ಪ್ರಶಸ್ತಿ ಬಂತು. ಜಿಲ್ಲಾ ಮಟ್ಟದ್ದು 2023, 2008ರಲ್ಲೂ ಬಂದಿತ್ತು, 23ರಲ್ಲೂ ಕೊಟ್ಟರು. ಆಮೇಲೆ ನಮ್ಮ ಕುಂಚಿಟಿಗರು ಇದರಿಂದ ಕೃಷಿ ಸಾಧನ ಪ್ರಶಸ್ತಿ ಅಂತ ಬಂತು. ಇವೆಲ್ಲ ಸುಮಾರು ಪ್ರಶಸ್ತಿಗಳು ನಾನು ಕೊಟ್ಟಿದ್ದು. ಇವರು ಮಹಿಳಾ ಚೇತನ ಪ್ರಶಸ್ತಿ ವರದಕ್ಷಿಣೆ ವಿರೋಧಿ ವೇದಿಕೆಯರು ಪರಮೇಶ್ವರ ತಾಯಿ ನೆನಪಿಗಾಗಿ ಅವರು ಕೊಟ್ಟಿದ್ದು ನನಗದು. ಅಲ್ಲಿ ಸುಮಾರು ಅಲ್ಲಿದೆ ಸರ್, ಅಂತ ಸ್ವಲ್ಪ ಕೆಲವೊಂದು ಸಾಹಿತ್ಯ ಸಮ್ಮೇಳನದಾಗೆ ಸಾಧಕ ಪ್ರಶಸ್ತಿ ಕೊಟ್ಟರು. ಇಲ್ಲಿ ಯಡಿಯೂರಪ್ಪರು 2008ರಲ್ಲಿ ಪ್ರಗತಿಪರ ರೈತ ಮಹಿಳೆ ಅಂತ ಕೊಟ್ಟರು. ನಮ್ಮ ಚಿಕ್ಕನಾಯಕನಹಳ್ಳಿಯವರು ರೋಟರಿ ಪ್ರಶಸ್ತಿ ಕೊಟ್ಟರು. ಆಮೇಲೆ ಅದು ಸನ್ಮಾನ ಪತ್ರ ಕನ್ನಡ ಸಾಹಿತ್ಯ ಸಮ್ಮೇಳನದಾಗೆ ನಮ್ಮ ಅಭಿನಂದಿಸಿ ಇದನ್ನು ಮಾಡಿದ್ರು. ಇದು ವರದಕ್ಷಿಣೆ ವಿರೋಧಿ ವೇದಿಕೆಯರು ಮಹಿಳಾ ಚೇತನ ಪ್ರಶಸ್ತಿ ಕೊಟ್ಟರು. ಸುಮಾರು ಇವೆಲ್ಲ ಅದೇ ಯಡಿಯೂರಪ್ಪ ಇವರೆಲ್ಲ ನನಗೆ ಕೃಷಿ ಪ್ರಗತಿಪರ ರೈತ ಮಹಿಳೆ ಅಂತ ಹೇಳಿ ನಮ್ಮ ತುಮಕೂರು ಜಿಲ್ಲೆಗೆ ನನ್ನ ಆಯ್ಕೆ ಮಾಡಿ ಅವರು ನನಗೆ ಪ್ರಶಸ್ತಿ ಪ್ರದಾನ ಮಾಡಿದ್ರು. ಸರ್ ನಾನು ಸುಮಾರು ಎಕ್ಸೋಟಿಕ್ ಫ್ರೂಟ್ಸ ಬೆಳೆದಿದ್ದೀನಿ, ದೇಶಿ ವಿದೇಶಿ ತಳಿಗಳನ್ನ ಹಣ್ಣುಗಳ್ನ ಬೆಳೆದಿದ್ದೀನಿ. ಕೆಲವೊಂದು ನನಗೆ ಖುಷಿ ಕೊಡೋದಕ್ಕೆ ನಾವು ಯಾಕೆ ಬೆಳಿಬಾರ್ದು, ಬೇರೆ ಕಡೆ ಎಲ್ಲ ತಂದು 300 ರೂಪಾಯಿ, 200 ರೂಪಾಯಿ, 250 ರೂಪಾಯಿ, 300, 400 ರೂಪಾಯಿವರೆಗೂ ರಂಬುಟಾನ್ ಇರ್ಬೋದು, ಸೇಬ್ ಇರ್ಬೋದು, ದ್ರಾಕ್ಷಿ ಇರ್ಬೋದು, ಬ್ಲೂಬೆರಿ ಇರ್ಬೋದು, ಸ್ಟ್ರಾಬೆರಿ ಇರ್ಬೋದು, ಬ್ಲ್ಯಾಕ್ಬೆರಿ ಇರ್ಬೋದು, ಈ ಥರ ಹಣ್ಣುಗಳ್ನೆಲ್ಲ ಬೇರೆ ಕಡೆಯಿಂದ ತಂದು ತಿನ್ನೋದೇನು, ನಾವೇ ಯಾಕೆ ಬೆಳಿಬಾರ್ದು, ನಾವು ಒಂದು ಪ್ರಯೋಗ ಮಾಡಬೇಕು. ಬರೀ ತೋಟ ಇಟ್ಕೊಂಡ್ರೆ ಸಾಕಾಗಲ್ಲ, ಅದರೊಳಗಡೆ ಬೇರೆ ಬೇರೆ ಬೆಳೆಗಳ್ನೂ ನಾನು ಬೆಳಿಬೇಕು ಅನ್ನೋ ಒಂದೇ ಉದ್ದೇಶಕ್ಕೆ ಆ ಥರದ ಬೆಳೆಗಳ್ನೆಲ್ಲ ಬೆಳೆದು ಈಗ ಏಲಕ್ಕಿ ಫಸಲಾಗಿದೆ, ಮೆಣಸು, ಕರಿಮೆಣಸು ಫಸಲಿದೆ, ಎಲ್ಲ ಥರದ್ದು ಬೆಳೆಸಿ ಏನೆಲ್ಲ ಒಂದು ತೋಟದಾಗೆ ಬರೀ 2 ಎಕರೆ ಆಗಲಿ 4 ಎಕರೆ ಆಗಲಿ ಬರೀ ತೋಟ ಒಂದೇ ಮಾಡಬಾರ್ದು, ಅದರೊಳಗಡೆ ಅಂತರ ಬೆಳೆಯಾಗಿ ಏನೇನೆಲ್ಲ ಮಾಡ್ಬೋದು, ಏನೆಲ್ಲ ಆದಾಯ ತೆಗಿಬಾರ್ದು ಅನ್ನೋದು ಮಾಡಿಕೊಟ್ಟಿದ್ದೆ, ತೋರಿಸಿದ್ದೀನಿ. ಅದನ್ನು ಮುಂದಿನ ಒಂದು ಎಪಿಸೋಡಾಗೆ ನಿಮಗೆ ಸವಿಸ್ತಾರವಾಗಿ ತೋರಿಸಿ ಎಲ್ಲ ನಿಮಗೆ ವಿವರಿಸಿ ಇದನ್ನು ಮಾಡಿ ಆದಷ್ಟು ಬೇಗನೆ ಬನ್ನಿ ಒಂದು ಸಾರಿ. ಎಲ್ಲವುದು ನಿಮಗೆ ಡೀಟೇಲ್ಸಾಗಿ ನಾನು 100-150 ಜಾತಿ ಎಕ್ಸೋಟಿಕ್ ಫ್ರೂಟ್ಸ್ ಬೆಳೆದಿದ್ದೀನಿ. ಅದನ್ನೆಲ್ಲ ಇನ್ನೂ ನೀವು ಬರೋವಷ್ಟೊತ್ತಿಗೆ ಇನ್ನೊಂದು ಸ್ವಲ್ಪ ಎಲ್ಲ ಫಸಲಾಗಿರ್ತವೆ. ಈಗ ಏಲಕ್ಕಿ ಆಗಿದೆ ಆಲ್ರೆಡಿ, ಏಲಕ್ಕಿ, ಮೆಣಸು, ಕಬ್ಬು, ಬಾಳೆ, ಪಪ್ಪಾಯ ಪ್ರತಿಯೊಂದು ಆಗೈತಿ. ಇವು ವಾಟರ್ ಆಪಲ್ ಇರ್ಬೋದು, ವ್ಯಾಕ್ಸ್ ಆಪಲ್ ಇರ್ಬೋದು, ಎಲ್ಲ ಥರದ್ದು ಬ್ರೆಡ್ ಫ್ರೂಟ್ ಇರ್ಬೋದು, ಎಲ್ಲ ಥರದ್ದು ಹಣ್ಣು ಆಗಿದೆ. ಇನ್ನು ಕಾಲಾವಕಾಶದ ಇದರಿಂದ ನಾನು ಇನ್ನೊಂದು ಸಾರಿ ಬಂದಾಗ ಎಲ್ಲ ವಿಷಯನ ತಿಳಿಸ್ತೀನಿ. ನನ್ನಲ್ಲಿರೋ ಗಿಡಗಳ ಬಗ್ಗೆ ಏನೆಲ್ಲ ಒಬ್ಬ ಮಹಿಳೆ ನನ್ನ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಬಗ್ಗೆ ಏನೆಲ್ಲ ಮಾಡಿ ದುಡಿಬೋದು ಅನ್ನೋದೆಲ್ಲ ತೋರಿಸಿ ನಿಮಗೆ ವಿವರಿಸಿ ಹೇಳ್ತೀನಿ. ಥ್ಯಾಂಕ್ಸ್. ನಾವು ವಿಷ ತಿಂದು ಬೇರೆಯವ್ರಿಗೂ ವಿಷ ಇಡೋದು ಯಾಕೆ? ಎಷ್ಟು ಸಾಧ್ಯನೋ ಅಷ್ಟು. ನಾವು 35 ವರ್ಷದಿಂದ ಈ ತೋಟ ಉಳುಮೆ ಇಲ್ಲ, ಸಾವಯವ ಕೃಷಿ, ಆರ್ಗ್ಯಾನಿಕ್. ನಾವು ಎರೆಹುಳು ಗೊಬ್ಬರ ಮಾಡಿದ್ದೀವಿ, ಪ್ರತಿಯೊಂದು ನಾವು ಮಾಡಿದ್ದೀವಿ ಸರ್. ಎರೆಹುಳು ತೊಟ್ಟಿ ಇದೆ, ಕೃಷಿ ಹೊಂಡ ಐತೆ. ನೆಕ್ಸ್ಟು ನಾವು ಮಲ್ಚಿಂಗ್ ಎಲ್ಲ ಮಾಡ್ತೀವಿ. ಅದೇ ನಾವು ಯಾವತ್ತೂ ಉಳುಮೆ ಮಾಡೇ ಇಲ್ಲ ಈ ತೋಟನ. ಅದ್ರದ್ದೇ ಅದು ತ್ಯಾಜ್ಯ ಅದೇನು ಸಿಗುತ್ತೋ ಅದಕ್ಕೆ ಹಾಕ್ತೀವಿ, ಮೇಲೆ ಗೊಬ್ಬರ ಹಾಕ್ತೀವಿ, ಬೆಳೆ ಬೆಳೆದಿದ್ದೀವಿ. ಎಲ್ಲ ಬೇರೆಯವ್ರ ತೋಟಕ್ಕೆ ಹೋಲಿಸ್ಕೊಂಡ್ರೆ ನಮ್ಮ ತೋಟನೂ ಅದಕ್ಕಿಂತ ಚೆನ್ನಾಗೇ ಐತೆ. ಹಂಗಾಗಿ ನಾವು ಯಾವ ಕೆಮಿಕಲ್ಸು ಯಾವ ರೀತಿಯೂ ಇಲ್ಲ. ನಾವು ಹಸುಗಳು ನಾಟಿ ಹಸುನೇ ಸಾಕಿರೋದು, ಕುರಿ ಸಾಕಿದ್ದೀವಿ, ಕೋಳಿ ಸಾಕಿದ್ದೀವಿ, ಹಸು ಸಾಕಿದ್ದೀವಿ, ಒಂದು ಕುದುರೆ ಸಾಕಿದ್ದೀವಿ. ಎಲ್ಲ ಪ್ರತಿಯೊಂದು ನಮ್ಮ ಗೊಬ್ಬರ, ಕೆಲವೊಂದು ಸಾರಿ ನಮ್ಮ ಗೊಬ್ಬರನೂ ಹೆಚ್ಚಿಗೆ ನಾವು ಮಾಡ್ತಿರ್ತೀವಿ, ಅದೇ ಹಸುವಿಂದೆಲ್ಲನ. ಹಂಗಾಗಿ ನಾವು ಯಾವುದಕ್ಕೂ ಬೇರೆ ಕೆಮಿಕಲ್ಸ್ಗೆ ಹೋಗಿಲ್ಲ, ಸಾವಯವ ಅಂತಲೇ ಮಾಡಿ ನಾವು ಮಾಡಿರೋದು ಸರ್.
ಕನ್ನಡ ಮಾಧ್ಯಮ ವೀಕ್ಷಕರಿಗೆ ನನ್ನ ಒಂದು ಇದು ಸರ್ ಬಂದು ನಮ್ಮನ್ನು ಇಂಟರ್ವ್ಯೂ ಮಾಡಿ ನಾವೇನು ಅಳವಡಿಸ್ಕೊಂಡಿದ್ದೀವೋ ಅದೆಲ್ಲನೂ ತೋರಿಸಿ ನಿಮ್ಮ ವೀಕ್ಷಕರಿಗೆಲ್ಲ ಇದನ್ನು ಮಾಡ್ಯವ್ರೆ. ಅದೇ ರೀತಿ ನೀವು ಎಲ್ಲ ಬೆಳಿಬೇಕು ನಮ್ಮದು ಅಂತ ಹೇಳಿ ಕೆಲವೊಂದು ನನ್ನ ಅನಿಸಿಕೆಗಳನ್ನ ಹೇಳಿ ನಿಮಗೆಲ್ಲ ಒಳ್ಳೆಯದು ಇದು ನೋಡಲಿ, ನಮ್ಮ ಈ ಯೂಟ್ಯೂಬಲ್ಲಿ ಹೆಚ್ಚಿಗೆ ಸಬ್ಸ್ಕ್ರೈಬರ್ ಆಗಿರಿ, ಅವ್ರನ್ನ ಬೆಂಬಲಿಸ್ರಿ. ನೀವೆಲ್ಲರೂ ನೋಡಿ ನಮ್ಮ ಒಂದು ತೋಟನೂ ನೋಡಿ ನಿಮ್ಗೆ ಇನ್ಸ್ಪಿರೇಷನ್ ಆದರೆ ನಮ್ಮನ್ನು ಇದನ್ನು ಮಾಡಿ ಪ್ರೋತ್ಸಾಹ ಮಾಡಿ. ಇದೇ ರೀತಿ ಇನ್ನೊಂದು ಕೆಲವಾರು ಎಪಿಸೋಡು ಬರ್ತೀವಿ. ಎಲ್ಲ ಇರೋದು ಇನ್ನೂ ಸುಮಾರು ಸಾಕಷ್ಟು ನಮ್ದು ಇದಿದೆ, ಅದನ್ನೆಲ್ಲ ನಿಮಗೆ ಪರಿಚಯ ಮಾಡಿಸ್ಕೊಡ್ತೀವಿ. ನಾವೇನು ಮೌಲ್ಯವರ್ಧನೆ ಮಾಡೋದಿರ್ಬೋದು, ಕ್ರಾಫ್ಟ್ ಮಾಡೋದಿರ್ಬೋದು, ನಾವು ಏನೆಲ್ಲ ಮಾಡ್ಬೋದು. ಇಡೀ ದಿನ ನಾವು ಏನೇನು ಮಾಡಿ ಪಾಠೆಲ್ಲ ಮಾಡಿದ್ದೀನಿ, ಅದೆಲ್ಲ ಮುಂದಿನ ಎಪಿಸೋಡಲ್ಲಿ ತೋರಿಸಿ ನಿಮಗೆ ಇದನ್ನು ಮಾಡ್ತಾಯಿದ್ದೀನಿ. ನಿಮಗೆಲ್ಲ ಒಳ್ಳೆ ಇದಾಗಲಿ ಅಂತ ಹೇಳಿ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ.